ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ನ ಬಳಿಕ ಕಾಂಗ್ರೆಸ್ನಲ್ಲಾಗಿರುವಂಥ ಬೆಳವಣಿಗೆಗಳೇನಿದೆ ಅದಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಅಸಮಾಧಾನಗೊಂಡಿದ್ದಾರೆ. ಶಿಸ್ತು ಕ್ರಮಗಳಾಗ್ತಾ ಇದ್ದಾವೆ. ಸಿಎಂ ಬೆಂಬಲಿಗರಿಗೆ ಅದು ಸಿಟ್ಟು ತರಿಸಿದೆ. ಈಗ ಸಿಎಂ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಸಭೆಗೆ ಕೆಎನ್ ರಾಜಣ್ಣ, ಎಂಬಿ ಪಾಟೀಲ್ ಇವರು ಆಗಮಿಸಿದ್ದಾರೆ. ಸಿಎಂ ಭೇಟಿಗೆ ಸಲೀಂ ಅಹಮದ್ ಕೂಡ ಬಂದಿದ್ರಂತೆ. ಮುಸ್ಲಿಂ ನಾಯಕರ ವಿರುದ್ಧದ ಕ್ರಮದ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಮೀಟಿಂಗ್ ಅಲ್ಲಿ ಚರ್ಚೆ ಆಗ್ತಿದೆ ಅಂತ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರದು ತಲೆದಂಡ ಆಗಿತ್ತು. ಡಿಕೆ ಶಿವಕುಮಾರ್ ಅವರ ಕೈ ಮೇಲಾಯಿತು ಅನ್ನೋ ರೀತಿಯ ವಿಶ್ಲೇಷಣೆಗಳೆಲ್ಲ ಓಡಾಡ್ತಾ ಇತ್ತು. ಇದರ ಬೆನ್ನಿಗೆ ಸಿಎಂ ಆಪ್ತರು ಸಭೆ ಸೇರಿದ್ದಾರೆ. ಕೆಎನ್ ರಾಜಣ್ಣ ಅವರು ಆಗಮಿಸಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲೆಕ್ಷನ್ ಸಂಪನ್ನವಾದ ಬೆನ್ನಿಗೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಶುರುವಾಯಿತು. ಮೊದಲನೇದಾಗಿ ಜಬ್ಬಾರ್ ಅವರು ಅಲ್ಪಸಂಖ್ಯಾತ ಘಟಕಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಯಿತು. ನಂತರ ನಜೀರ್ ಅಹಮದ್ ರಿಸೈನ್ ಮಾಡಿದ್ರು. ಬಳಿಕ ಜಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಲಾಯಿತು. ಪಾರ್ಟಿಯಿಂದ, ಪಕ್ಷದಿಂದಲೇ ಅವರನ್ನು ಉಚ್ಚಾಟಿಸಲಾಯಿತು. ಈ ಮಧ್ಯೆ ಮುಸ್ಲಿಂ ಸಮುದಾಯ ಸಿಟ್ಟಾಗಿದೆ ನಮ್ಮ ಮೇಲೆ ಅನ್ನುವಂಥ ಅಸಮಾಧಾನವೂ ಕೂಡ ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರಿಗಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲೂ ಇದರ ಬಗ್ಗೆ ಚರ್ಚೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಪ್ರಿಯಾಂಕ್ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಷ್ಟು ತಕ್ಷಣದ ಕ್ರಮವನ್ನು ತೆಗೆದುಕೊಳ್ಳಬೇಕಾದಂಥ ಅಗತ್ಯ ಇರಲಿಲ್ಲ. ಇದರಿಂದಾಗಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ನ ಬಗ್ಗೆ ಅಸಮಾಧಾನಗೊಂಡಿದೆ ಅನ್ನುವಂಥ ಅಭಿಪ್ರಾಯ ಕ್ಯಾಬಿನೆಟ್ ಅಲ್ಲೂ ಚರ್ಚೆಯಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇರೋರ ಮೇಲೆ ಕ್ರಮ ಆಗ್ತಾ ಇದೆ. ಕ್ರಮದ ಬಗ್ಗೆ ಕೆಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಗಟ್ಟಿಯಾಗಿ ನಿಲ್ತಾ ಇಲ್ಲ. ಸಿದ್ದರಾಮಯ್ಯರಿಂದ ಈ ರೀತಿಯ ಅಸಹಾಯಕತೆ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಾಗಿ ಇವರು ತಟಸ್ಥ ಧೋರಣೆ ಅನುಸರಿಸ್ತಾರೋ ಗೊತ್ತಿಲ್ಲ ನನಗೆ ಅಂತ ರಾಜಣ್ಣ ಮಾತನಾಡಿದ. ಸಿಎಂ ಪರ ಇರೋರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಹುಲ್ ಯಾರು ಅನ್ನೋರ ಜೊತೆ ವೇದಿಕೆ ಹಂಚಿಕೊಳ್ತಾರೆ ಅಂದ್ರೆ ಇದು ಸದ್ಗುರು ಅವರನ್ನು ಉಲ್ಲೇಖಿಸಿ ಹೇಳ್ತಾ ಇರೋದು. ಕೆಎನ್ ರಾಜಣ್ಣ ನಿನ್ನೆನೂ ಅದನ್ನೇ ಮಾತನಾಡಿದರು. ಸದ್ಗುರು ಜೊತೆಗೆ ಡಿಕೆ ಶಿವಕುಮಾರ್ ವೇದಿಕೆ ಹಂಚಿಕೊಳ್ತಾರೆ. ಅವರು ಸದ್ಗುರು, ರಾಹುಲ್ ಯಾರು ಅಂತ ಕೇಳಿದವರು. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ ಅಂತೆಲ್ಲ ಕೆಎನ್ ರಾಜಣ್ಣ ಮಾತನಾಡಿದರು. ಯಾರೆಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ಥರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕೋರು ಬಿಟ್ಟವರು ಯಾರಿಗೆ ಗೊತ್ತ್ರಿ? ಕಟ್ಟಾಕೇನು ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕ. ಅಸಹಾಯಕರಲ್ಲ. ಅದೇನೋ ಅವ್ರಿಗೇನೊಂದು ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾವ ಪಾರ್ಟಿಲಿ ಇಲ್ಲ ಹೇಳಿ? ಕಾಂಗ್ರೆಸ್ನಲ್ಲೂ ಇದ್ದಾರೆ, ಎಲ್ಲ ಪಾರ್ಟಿಲೂ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿ ಮಾಡಿದಂತಹ ಆ ಶಕ್ತಿ ಅಥವಾ ವ್ಯಕ್ತಿ ಯಾರು? ಅದನ್ನ ನಾನು ಹೇಳಕ್ ಹೋಗೋದು, ನೀವೇ ಅರ್ಥ ಮಾಡ್ಕೊಳ್ಳಿ. ಮೌನ ಮುರಿಬೇಕಾ ಸರ್ ಸಿಎಂ? ಮೌನ ಮುರಿಬೇಕಾ ಸರ್ ಯಾರು? ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬೋದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ನಿಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲ. ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ನಾನು ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ನಾನು ಆಗಲೇ ಹೇಳಿದ್ದೀನಿ, ನಿಮ್ಮ ಮುಂದೆನೇ ಹೇಳಿದ್ದೀನಿ. ಈ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ ಐ ಡೋಂಟ್ ನೋ ಅಂತ ಹೇಳುವಂಥವನ ಒಬ್ಬ ಮಹಾಶಯದ ಜೊತೆ ಹೋಗಿ ಡಯಾಸ್ ಹಚ್ಕೊಂಡ್ರೆ ಅದು ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ನಮ್ಮ AICC ಅಧ್ಯಕ್ಷ ಹೇಳಿದ್ರು, ಓ ಯಾವುದಪ್ಪ ಅದು ಅಯೋಧ್ಯೆ ಅಲ್ಲ ರೀ, ಪ್ರಯಾಗರಾಜಕ್ಕೆ ಹೋಗಿ ನದಿಲಿ ನಾವು ಮುಳುಗ್ಬಿಟ್ರೆ
ಹಮಾರಾ ಗರೀಬಿ ಚಲೆ ಜಾತಾ ಹೈ ಕ್ಯಾ ಅಂತ ಹೇಳಿದ್ರು ಇಲ್ವೋ, AICC ಅಧ್ಯಕ್ಷ ಹೇಳಿದ್ರು. ಅಲ್ಲೋಗಿ ಇವರು ಯಾರು ಏನು ಬೇಕಾದ್ರೂ ಭಕ್ತಿ ತೋರಿಸ್ಲಿ, ನಮ್ದೇನು ಅಡ್ಡಿ ಇಲ್ಲ ತೋರಿಸೋರಿಗೆ. ಆದರೆ ಅಲ್ಲಿ ಹೋಗಿ ಎಲ್ಲ ಮಾಡಿಕೊಂಡು ಆದಿತ್ಯನಾಥ್ ಯೋಗಿಯವರು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ ಅವರಿಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ಬರ್ತಾರೆ, ಹೌದಲ್ವಾ? ಇವರು ಅಂಬಾನಿ ಮದುವೆಗೆ ರಾಹುಲ್ ಗಾಂಧಿಯವರು ಅವ್ರ ಇನ್ವಿಟೇಷನ್ನೇ ಇಸ್ಕೊಳ್ಳೋದಿಲ್ಲ, ಅಂಥ ಮದುವೆಗೆ ಎಲ್ಲ ಹೋಗಿ ಬರ್ತಾರೆ. ಈಗ ನಮಗೆ ಯಾರು ಶತ್ರುಗಳು ಇರ್ತಾರೋ ಶತ್ರುಗಳ ಜೊತೆ ನಾವು ಮಿತ್ರತ್ವ ಬೆಳೆಸ್ತೀವಲ್ಲ ನಾವು, ಅದೆಲ್ಲ ಯಾರಾದ್ರು ಕೇಳಬೇಕು. ಅದನ್ನೆಲ್ಲ ನಾನು ಕ್ರಮ ಆಗಬೇಕು ಅಂತ ಹೇಳ್ತಾ ಇಲ್ಲ, ನಾನು ಈ ಸಂಗತಿಗಳನ್ನು ಪಕ್ಷದಲ್ಲಿ ಗಮನಿಸಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. DK ಶಿವಕುಮಾರ್ ವಿರುದ್ಧ ಡೈರೆಕ್ಟ್ ಅಟ್ಯಾಕ್ KN ರಾಜಣ್ಣ ಮಾಡಿರೋದು ಅವರದ್ದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇರೋದು. ಒಂದಿಷ್ಟು ಇನ್ಸಿಡೆಂಟ್ಗಳನ್ನು ಉಲ್ಲೇಖ ಮಾಡ್ತಾರೆ ಅವರು. ಸದ್ಗುರು ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದು, ಅಂದರೆ ಕೊಯಂಬತ್ತೂರಿನ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಭಾಗಿಯಾಗಿದ್ದು, ಮತ್ತು ಪ್ರಯಾಗ್ರಾಜ್ಗೆ ಹೋಗಿದ್ದು. ಕುಂಭಮೇಳದ ಸಂದರ್ಭದಲ್ಲಿ DK ಶಿವಕುಮಾರ್ ಕುಂಭಮೇಳಕ್ಕೆ ಹೋದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದಲ್ಲಿ ನೀರಲ್ಲಿ ಮುಳುಗಿದ್ರೆ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಮಾತನಾಡಿದರು. ಅದನ್ನು ಮೀರಿ ಹೋಗಿದ್ದಾರೆ ಇವರು. ಇದೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ ಅಂತ KN ರಾಜಣ್ಣ ಕೇಳೋ ಮುಖಾಂತರ ಡೈರೆಕ್ಟ್ ಆಗಿ DK ಶಿವಕುಮಾರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೆಸರನ್ನ ಹೇಳಿಲ್ಲ ಅನ್ನೋದನ್ನ ಬಿಟ್ಟರೆ ಅವರ ನೇರ ಟಾರ್ಗೆಟೇ DK ಶಿವಕುಮಾರ್ ಅವರು. ಇದು ಯಾವಾಗ ಮಾತನಾಡಿದ್ದು KN ರಾಜಣ್ಣ? ಮುಖ್ಯಮಂತ್ರಿ ನಿವಾಸದಲ್ಲಿ ಸಭೆಗೆ ಹೋಗೋದಕ್ಕಿಂತ ಮೊದಲು, ಅಂದರೆ ಚರ್ಚೆಗೆ ಹೋಗೋದಕ್ಕಿಂತ ಮೊದಲು ಮುಖ್ಯಮಂತ್ರಿ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ರು ಅವರು. ಪಕ್ಷನಿಷ್ಠರ ವಿರುದ್ಧ ಕ್ರಮ ಆಗ್ತಾ ಇದೆ, ಮುಖ್ಯಮಂತ್ರಿಗಳು ರಕ್ಷಣೆ ಮಾಡ್ತಿಲ್ಲ, ಅವ್ರು ಯಾಕೆ ಅಸಹಾಯಕರಾಗಿದ್ದಾರೆ, ತಟಸ್ಥ ಧೋರಣೆ ಯಾಕೆ ಅನುಸರಿಸ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ಅಂತ KN ರಾಜಣ್ಣ ಮಾತನಾಡ್ತಾ ಇದ್ದಾರೆ. ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದೂ ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಲೀಡರ್ಸೇ. ಪಾರ್ಟಿ ಏನು ಹೇಳ್ತದೆ, ಪಾರ್ಟಿಗೆ ತಂದೆ ಆದಂಥ ವರದಿ ಇದೆ, ಅದ್ರ ಮೇಲೆ ನಾನು ಡೆಲ್ಲಿಯವರು ಏನೇನು ಮಾಡಕ್ಕೆ ನಾವು MLA ಅಲ್ಲಿ DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಬಂತು, ಗಮನಿಸಿದ್ರಿ. KN ರಾಜಣ್ಣ ಸೇರಿ ಬಹಳಷ್ಟು ಜನ ಮಾತನಾಡ್ತಾ ಇದ್ದಾರೆ. KN ರಾಜಣ್ಣ ಅವರಂತೂ ಓಪನ್ ಆಗಿ ಮಾತನಾಡಿದರೆ, ಇನ್ನು ಕೆಲವರು ತಮ್ಮ ಬೆಂಬಲಿಗರ ಮುಂದೆ ಇದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ತಕ್ಷಣಕ್ಕೆ ಕ್ರಮ ತೆಗೆದುಕೊಳ್ಳಲಾಯಿತು. ಜಬ್ಬಾರ್ ಅವರ ತಲೆದಂಡ ಆಯಿತು, ನಜೀರ್ ಅಹಮದ್ ಅವರ ತಲೆದಂಡ ಆಯಿತು. ಆ ಕಡೆಯಿಂದಲೂ ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ. ಸಮರ್ಥು ನಾಮಪತ್ರ ಸಲ್ಲಿಸಿದ್ದು B ಫಾರಂ ಘೋಷಣೆ ಆಗೋದಕ್ಕಿಂತ ಮೊದಲು ಅವರ ವಿರುದ್ಧ ಕ್ರಮ ಇಲ್ವಾ? ಸಿದ್ದರಾಮಯ್ಯನವ್ರ ಗುಂಪು ಅಂತ ಹೇಳ್ತೇವೆ. ಸಿದ್ದರಾಮಯ್ಯನ ಗುಂಪು ಏನು ಬೋರ್ಡ್ ಹಾಕೊಂಡಾರ? ಸಿದ್ದರಾಮಯ್ಯನ ಗುಂಪು ಅಂತ, ನನ್ನ ಗುಂಪು ಅಂತ ನಾನು ಬೋರ್ಡ್ ಹಾಕೊಂಡಿಲ್ಲ. 139 ಜನನು ನನ್ನ ಶಾಸಕರೇ ಇರೋರು, 139 ಸಿದ್ದರಾಮಯ್ಯ ಶಾಸಕರಿರೋದು. ಯಾವ ಗುಂಪು ಇಲ್ಲ, ಯಾವ ಬೋರ್ಡು ಇಲ್ಲ, ಅವಶ್ಯಕತೆ ಇಲ್ಲ. ಸುಮ್ಮನೆ DK ಗುಂಪು, ಸಿದ್ದರಾಮಯ್ಯನ ಗುಂಪು, ನಿಮ್ಗೆ ಗೊತ್ತಿದೆಯಾ ಯಾರ್ಯಾರ ಗುಂಪು ಏನೇನಿದೆ ಅಂತ? ಸುಮ್ಮನೆ ನಿಮ್ಗೇನೋ ನಿಮ್ಮ ಚಟಕ್ಕೆ ನೀವು ಹಾಕೋತಾ ಇದ್ದೀರ. ಯಾವ ಸ್ಟೇಟ್ಮೆಂಟ್ ಇಲ್ಲ, ನನಗೆ ಯಾವ ಗುಂಪು ಇಲ್ಲ. 139 ನಂದೇ ಗುಂಪು, ಕಾಂಗ್ರೆಸ್ ಗುಂಪು. ಯಾವ ಗುಂಪು? DK ಶಿವಕುಮಾರ್ ಅವರ ಪ್ರತಿಕ್ರಿಯೆ, ಗುಂಪುಗಳಿಲ್ಲ ಅಂತ ಅವರು ಮಾತನಾಡ್ತಿದ್ದಾರೆ. ಆದರೆ ವಾಸ್ತವ ಹಂಗಿಲ್ಲ. ಇಲ್ಲಿ ತಮ್ಮ ಆಪ್ತರನ್ನೇ ಸಿದ್ದರಾಮಯ್ಯ ಅವರು ರಕ್ಷಣೆ ಮಾಡ್ತಿಲ್ಲ ಅನ್ನುವಂಥ ಅಪಸ್ವರದ ಮಾತು KN ರಾಜಣ್ಣ ಅವರಿಂದ ಬಂದಿರೋದನ್ನು ನೀವು ನೋಡ್ತಾ ಇದ್ದೀರಿ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ನ ನಂತರ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.